ಒಂದು ಜಿಂಕೆ ಬಾಯಾರಿಕೆಯಿಂದ ನೀರನ್ನ ಹುಡುಕ್ತಾ ಕಾಡಿನಲ್ಲಿ ಅಲಿತಾ ಇರುತ್ತೆ. ಎಲ್ಲೂ ನೀರು ಸಿಗದೆ ಅದು ಆಯಾಸದಿಂದ ಒಂದು ಮರದ ಕೆಳಗೆ ಕುಳಿತುಕೊಂಡಾಗ ಅದಕ್ಕೆ ನದಿ ಹರಿಯುತ್ತಿರುವ ಸದ್ದು ಕೇಳುತ್ತೆ. ಸದ್ದು ಕೇಳುತ್ತಿದ್ದ ದಿಕ್ಕಿನಲ್ಲಿ ನಡೆದು ಬಂದ ಜಿಂಕೆಗೆ ಅಲ್ಲೊಂದು ನದಿ ಕಾಣುತ್ತೆ. ಹೊಸ ಜೀವ ಬಂದ ಹಾಗೆ ಜಿಂಕೆ ನೀರನ್ನ ಕುಡಿಯೋದಕ್ಕೆ ನದಿಯ ಬಳಿಗೆ ಓಡಿ ಬರುತ್ತೆ. ನೀರು ಕುಡಿಯುತ್ತಿದ್ದ ಜಿಂಕೆ ತನ್ನ ಬಲಗಡೆ ನೋಡಿದಾಗ ಅಲ್ಲಿ ಮರೆಯಲ್ಲಿ ಒಬ್ಬ ಬೇಟೆಗಾರ ತನ್ನ ಕಡೆಗೆ ಬಿಲ್ಲು ಗುರಿ ಇಟ್ಟಿರೋದನ್ನ ಗಮನಿಸುತ್ತೆ. ಜಿಂಕೆಯ ದೃಷ್ಟಿ ಎಡಗಡೆಗೆ ಹೊರಳುತ್ತೆ. ಅಲ್ಲಿ ಪೊದೆಗಳ ನಡುವೆ ಒಂದು ಹುಲಿ ಅಡಗಿ ಕುಳಿತು ಹೊಂಚು ಹಾಕ್ತಾ ಇರೋದು ಕಾಣುತ್ತೆ. ಎರಡು ಕಡೆ ಅಪಾಯ ಇರೋದನ್ನ ಕಂಡು ಜಿಂಕೆಗೆ ಭಯ ಆಗತ್ತೆ. ನೀರು ಕುಡಿಯೋದನ್ನ ಬಿಟ್ಟು ಹಿಂದೆ ನೋಡಿದಾಗ ಕಾಡಿನಲ್ಲಿ ಕಾಡ್ಗಿಚ್ಚು ಹೊತ್ತಿಕೊಂಡಿರೋದು ಕಾಣುತ್ತೆ. ಜಿಂಕೆ ಈಗ ಹೋಗೋದಾದ್ರೂ ಎಲ್ಲಿಗೆ? ಮುಂದೆ ಹರಿಯುತ್ತಿರುವ ನದಿ, ಹಿಂದೆ ಕಾಡ್ಗಿಚ್ಚು, ಬಲಗಡೆ ಬೇಟೆಗಾರ, ಎಡಗಡೆ ಹುಲಿ, 4 ಕಡೆಗಳಲ್ಲೂ ಅಪಾಯವೇ ಕಾದಿತ್ತು. ಆಗ ಜಿಂಕೆ, ಹೇಗೂ ನಾನು ಯಾವ ಕಡೆಗೆ ಹೋದ್ರೂ ಸಾಯೋದು ಖಚಿತ, ಅದಕ್ಕೆ ಮೊದಲು ನಾನು ಬಂದ ಕೆಲಸವನ್ನ ಮಾಡೋಣ ಅಂತ ನೀರು ಕುಡಿಯೋ ಕಡೆಗೆ ಗಮನವನ್ನ ಕೊಡುತ್ತೆ. ಆಗಲೇ ಆಕಾಶದಲ್ಲಿ ಕಾರ್ಮೋಡಗಳು ಕವಿದು ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಮಳೆ ನೀರಿನಿಂದ ಕಾಡ್ಗಿಚ್ಚಿನ ಬೆಂಕಿ ಆರಿ ಹೋಗುತ್ತೆ. ಮಳೆ ಹನಿಗಳ ಕಾರಣದಿಂದ ಬೇಟೆಗಾರನ ಗುರಿ ತಪ್ಪಿ ಬಾಣ ಹುಲಿಗೆ ತಗಲುತ್ತೆ. ಹುಲಿಯ ದೃಷ್ಟಿ ಬೇಟೆಗಾರನ ಮೇಲೆ ಬೀಳುತ್ತೆ. ಅದು ಬೇಟೆಗಾರನನ್ನ ಅಟ್ಟಿಸಿಕೊಂಡು ಹೋಗುತ್ತೆ. ನೀರು ಕುಡಿಯುತ್ತಿದ್ದ ಜಿಂಕೆ ತಲೆ ಎತ್ತಿ ನೋಡಿದಾಗ ಬಲಗಡೆ ಇದ್ದ ಬೇಟೆಗಾರ, ಎಡಗಡೆ ಇದ್ದ ಹುಲಿ ಕಾಣಲಿಲ್ಲ. ಹಿಂದೆ ಕಾಡಿನಲ್ಲಿ ಉರಿಯುತ್ತಿದ್ದ ಬೆಂಕಿ ಕೂಡ ನಂದಿ ಹೋಗಿತ್ತು. ಸ್ನೇಹಿತರೆ, ಇದೊಂದು ಸಣ್ಣ ಕತೆ ನಮಗೆ ಜೀವನದ ಬಹುದೊಡ್ಡ ಪಾಠವನ್ನ ಹೇಳಿಕೊಡುತ್ತೆ. ಜೀವನದಲ್ಲಿ ಸಮಸ್ಯೆಗಳು 4 ಕಡೆಯಿಂದ ಎದುರಾದಾಗ ವ್ಯಕ್ತಿ ಭಯಭೀತನಾಗ್ತಾನೆ. ತಾನು ಏನು ಮಾಡ್ಬೇಕಂತ ತಿಳಿಯದೆ ಕಂಗಾಲಾಗ್ತಾನೆ. ಆದ್ರೆ ಆ ರೀತಿ ಭಯ ಪಡದೆ ಶಾಂತವಾಗಿ ಆಲೋಚನೆ ಮಾಡಿದಾಗ ದಾರಿ ಖಂಡಿತ ಸಿಗುತ್ತೆ ಅನ್ನೋ ಪಾಠವನ್ನ ಈ ಕತೆ ನಮಗೆ ಹೇಳುತ್ತೆ. ಜಿಂಕೆ ಕೂಡ ಭಯದಿಂದ ಓಡಬಹುದಿತ್ತು, ಆದ್ರೆ ಅದು ಹಾಗೆ ಮಾಡದೆ ತಾನು ಬಂದ ಕೆಲಸವನ್ನ ಮಾಡೋ ಕಡೆಗೆ ಫೋಕಸ್ ಅನ್ನ ಮಾಡುತ್ತೆ. ಮನುಷ್ಯ ಕೂಡ ಸಕ್ಸಸ್ಗೆ ಹತ್ತಿರದಲ್ಲೇ ಇರ್ತಾನೆ, ಆದ್ರೆ ಅವನಿಗೆ ಮನೆಯ ಸಮಸ್ಯೆಗಳು, ಹಣಕಾಸಿನ ಕಷ್ಟಗಳು ಕಾಣೋದಕ್ಕೆ ಪ್ರಾರಂಭ ಆಗಿ ಹತಾಶನಾಗಿ ಬಿಡ್ತಾನೆ. ಇಂಥ ಸಂದರ್ಭದಲ್ಲೇ ಭಯ ಪಡದೆ ಧೈರ್ಯವಾಗಿ ಶಾಂತವಾಗಿ ಗುರಿಯ ಕಡೆಗೆ ಗಮನವನ್ನ ಕೊಟ್ಟಾಗ ಖಂಡಿತ ಯಶಸ್ಸು ಸಿಗುತ್ತೆ. ಈ ಕತೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಇನ್ನಷ್ಟು ಉತ್ತಮವಾದ ವಿಚಾರಗಳನ್ನು ತಿಳಿಯೋಕೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.